ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಫ್ರೆಂಡ್ ಶ್ರುತಿ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬ ದಿವಸದ ಮೇಲೆ ನಾನು ವಿಡಿಯೋ ಮಾಡಿದ್ದಿಲ್ಲ, ಸೊ ಈಗ ಮಾಡ್ತಾಯಿದ್ದೀನಿ. ಇದ್ರ ವಿಡಿಯೋ ಅಂದರೆ ಮೊನ್ನೆ ತಾನೇ ರೀಸೆಂಟಾಗಿ ಅಂದರೆ ಈಗಾಗಲೇ ಒಂದು 4-5 ತಿಂಗಳ ಮೇಲೇ ಆಯಿತು, ನಮ್ಮ ಅಣ್ಣನ ಮಗಳಿಗೆ ಜವಳ ಆಯಿತು. ಅದನ್ನೆಲ್ಲ ಹೇಗೆಲ್ಲ ಮಾಡಿದ್ವಿ, ಹೇಗೆ, ಯಾವ ಊರು, ಏನು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಚಿಕ್ಕದಾಗಿ ನೋಡ್ಕೊಂಬಂದು ಫ್ರೆಂಡ್ಸ್. ಇನ್ನೊಂದು ವಿಷಯ, ವಿಡಿಯೋನ ಮಧ್ಯದಲ್ಲಿ ಯಾರು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ಆ ಚಾನಲ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೋ ಅದೇ ಥರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎರಡೂ ಚಾನಲ್ ನನ್ನುವೇ, ಬಟ್ ಏನು ಮಿಸ್ಟೇಕ್ ಅಂದರೆ ಅದು ನಮ್ಮ ಮನೆಯವ್ರ ಮೊಬೈಲ್ ಇಮೇಲ್ ಐ ಡಿ ಇದೆ ಅಷ್ಟೇ, ಇದು ನನ್ನ ಇಮೇಲ್ ಐ ಡಿ ಇದೆ ಅಷ್ಟೇ ವ್ಯತ್ಯಾಸ. ಬಟ್ ಎರಡೂ ಚಾನಲ್ ನನ್ನುವೇ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬನ್ನಿ, ಆದಷ್ಟು ಬೇಗ ವಿಡಿಯೋ ತೋರಿಸ್ತೀನಿ ಬನ್ನಿ. ನಾವು ರಾತ್ರಿಯೇ ಎಲ್ಲ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಯಾಕೆಂದರೆ ಬೆಳಿಗ್ಗೆ ಬೇಗ ಎದ್ದು ದೇವ್ರನ್ನೇ ಮಡೀಲಿ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಜೋಳ ತೆಗೆಸ್ಬೇಕಲ್ವ. ಸೊ ಎಲ್ಲ ಬೆಳಿಗ್ಗೆ ಆಗಲ್ಲ ಅಂತ ನಾವು ರಾತ್ರಿಯೇ ಹಾರ್ಟಿಗೆ ದೇಸ್ಕೂರಿಗೆ ಹೋದ್ವಿ. ನಾವು ಹೋಗೋದ್ರಲ್ಲಿ ಮಧ್ಯರಾತ್ರಿ 1 ಗಂಟೆ ಆಯಿತು. ಬೆಳಗ್ಗೆ ಬೇಗ ಎದ್ದು ನಾಷ್ಟ ಮಾಡಿ ಅಡುಗೆ ಮಾಡಿದ್ವಿ. ಸೊ ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಹೋಗ್ತಾಯಿದ್ವಿ, ತುಂಬಾ ಹೋಗ್ತಾಯಿದ್ವಿ. ಅವಾಗೆಲ್ಲ ಖುಷಿ ಆಗ್ತಾಯಿತ್ತು. ಸೊ ಇವಾಗ ಹೋಗೋಕ್ಕಾಗಲ್ಲ, ಯಾಕಂದರೆ ಈಗ ಮದುವೆ ಆಗಿದೆಯಲ್ವಾ. ಸೊ ಅದಕ್ಕೆ ನಾವು ಊರಿಂದ ಬರಬೇಕಾದ್ರೆ ಕಿರಾಣಿ ಸಾಮಾನು, ಬಾಂಡೆ ಸಾಮಾನು ಎಲ್ಲ ತೊಗೊಂಡು ಬಂದಿದ್ವಿ. ಯಾಕೆಂದರೆ ಮಾಡಬೇಕಲ್ವಾ, ಅದಕ್ಕೆ ನಾಷ್ಟಕ್ಕೆ ಪ್ರಿಪ್ರೇಸ್ ಮಾಡ್ತಿದ್ದಾರೆ ನಮ್ಮ ಅಕ್ಕನವರು. ನೋಡ್ತಾ ಇದ್ದೀರಾ, ಇವರು ನಮ್ಮ ಸಣ್ಣ ಅಕ್ಕ, ಅಡುಗೆದೆಲ್ಲ ಇನ್ಚಾರ್ಜ್ ಇವ್ರದೇ. ಇವರು ನಮ್ಮ ದೊಡ್ಡ ಅಕ್ಕ ಶಾರದಾ ಅಂತ. ಮಂಡಳ ಒಗ್ಗರಣೆ ಮಾಡಬೇಕಂತ ಹೇಳಿದ್ವಿ, ಅದಕ್ಕೆ ಮಂಡಳ ತೋರಿಸ್ತಾ ಇದ್ವಿ. ಇಲ್ಲಿ ಕೂತಿದ್ದಾರಲ್ಲ, ಇವರು ನಮ್ಮ 2ನೇ ಅಕ್ಕ ಸಾವಿತ್ರಿ ಅಕ್ಕ. ಇವರು ಸಣ್ಣವರು ಸವಿತಾ. ಅವ್ರ ಪಕ್ಕದಲ್ಲಿರೋ ನಮ್ಮ ಬಾಬಿಯವ್ರ ಅಮ್ಮ. ಎಲ್ಲರೂ ಬಂದಿದ್ವಿ. ಎಲ್ಲ ಸಾಮಾನು ತೊಗೊಂಬರ್ಬೇಕಲ್ವಾ, ಒಂಥರ ಎಲ್ಲರೂ ಸೇರಿ ಮಾಡಿದ್ರೆ ಖುಷಿ ಇರುತ್ತೆ. ಇಲ್ಲಿ ಕೂತಿರೋರು ನಮ್ಮ ಬಾಬಿ. ಎಲ್ಲ ಅಡುಗೆ ನಾವೇ ಮಾಡೋದು, ನಾವೇ ಬಡಿಸೋದು, ಒಂಥರ ಖುಷಿ ಇರುತ್ತೆ. ಅದ್ರ ಜೊತೆಗೆ ತುಂಬಾ ಕೆಲಸಗಳಿರ್ತವೆ. ನಾವು ಚಿಕ್ಕವರಿದ್ದಾಗ ಪ್ರತಿ ವರ್ಷವೂ ಬರ್ತಾಯಿದ್ವಿ ಇಲ್ಲಿಗೆ. ಈಗಲೂ ಬರ್ಬೋದು, ಬಟ್ ಈ ಥರ ಖುಷಿ ಸಿಗಲ್ಲ. ಟಿಫಿನ್ ರೆಡಿ ಆಯಿತು, ಎಲ್ಲರೂ ನಾಷ್ಟ ಮಾಡ್ತಾಯಿದ್ದಾರೆ. ಮಂಡಳ ಒಗ್ಗರಣೆ ಜೊತೆಗೆ ಬಿಸಿ ಬಿಸಿ ಮಿರ್ಚಿ ತಿನ್ನೋದ್ರಲ್ಲಿದೆ ಟೇಸ್ಟ್ ಸೂಪರಾಗಿರುತ್ತೆ. ಹಾಗೆ ನಮ್ಮಮ್ಮ ಮೊದಲು ದೇವರಿಗೆ ದೀ ನಮಸ್ಕಾರ ಹಾಕಿದರು. ನಮ್ಮಮ್ಮ ದೇಸ್ಕೂರಿಗೆ ಹೋದಲ್ಲೆಲ್ಲ ದೇವರಿಗೆ ದೀ ನಮಸ್ಕಾರ ಹಾಕ್ತಾರೆ, ಅದು ಅವ್ರ ಭಕ್ತಿ. ಜೊತೆಗೆ ನಾವು ಚಿಕ್ಕವರಿದ್ದಾಗ ತುಂಬಾ ಹಾಕಿದ್ದಾರೆ ನಮ್ಮಮ್ಮ. ಅದೇ ಥರ ಇವತ್ತು ಮೊಮ್ಮಗಳ ಜವಳ ಅಲ್ವಾ, ತುಂಬ ಖುಷಿ. ಕೇಳಬೇಕಾ, ಇವತ್ತು ಸಹ ನಮ್ಮಮ್ಮ ಅಲ್ಲಿ ದೇವರಿಗೆ ದೀ ನಮಸ್ಕಾರ ಹಾಕಿದರು. ನೋಡ್ತಾ ಇದ್ದೀರಲ್ವ. ಹಾಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜೊತೆಗೆ ಸಮಾಧಾನವಾಗಿ ನಾನು ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ಅಡುಗೆ ಎಲ್ಲ ಆದಮೇಲೆ, ಪೂಜೆ ಮಾಡಿದ ಮೇಲೆ, ಅಂದರೆ ದೇವ್ರಿಗೆ ನೈವೇದ್ಯ ಮಾಡಿದ ಮೇಲೆ ನಾವು ಐನರಿಗೆ ಉಣಿಸ್ತೀವಿ. ಐನರಿಗೆ ಉಣಿಸಿದ ಮೇಲೆ ನಾವು ಮನೆಯವರೆಲ್ಲ ಊಟ ಮಾಡೋದು. ಅದು ಇಲ್ಲಿನ ಪದ್ಧತಿ. ಅಂದರೆ ನಮ್ಮ ತವ್ರ ಮನೆಯವರು ಮೊದಲಿಂದ ಮಾಡ್ಕೊಂಬಂದಿರೋ ಸಂಪ್ರದಾಯ ಅದು.
ನನ್ನ ಸೊಸೆಗೆ ಜವಳ ಆಯಿತು, ಕೂದಲೆಲ್ಲ ತೆಗೆದ್ರು. ಆಮೇಲೆ ಸುಗ್ರೇಶ್ವರನಿಗೆ ನಮ್ಮ ಅಮ್ಮನವರು ನಮ್ಮ ಅಕ್ಕನವರು ಎಲ್ಲ ಸೇರಿ ಆರತಿ ಮಾಡಿದ್ವಿ ನಾವು. ಮಾಡುವಿನ ಆರುತಿಯ ಶಂಕರ ಪಾರ್ವತಿ ರಮಣರಿಗೆ ಮಂಗಳದಾರುತಿ ಮಾಡುವಿನ. ಇಲ್ಲಿ ಪೂಜೆ ಆದಮೇಲೆ ಅಲ್ಲೇ ದೇಸ್ಕೂರಲ್ಲಿರುವಂಥ ನಾಗರ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾವು ಅಂದರೆ ಉಳಿದಿರೋ ಹೋಳಿಗೆಯನ್ನು ಮಾಡ್ತಾಯಿದ್ರು. ಅಂದರೆ ನೇದೆ ಪೂರ್ತಿ ಅಡುಗೆ ಮಾಡ್ಕೊಂಡು ಹೋಗಿದ್ರು. ಈಗ ಉಳಿದಿರೋಂಥ ಹೋಳಿಗೆ ಎಲ್ಲನೂ ಮಾಡ್ತಾಯಿದ್ದಾರೆ ನಮ್ಮಮ್ಮ ಮಕ್ಕನವರು. ಜೊತೆಗೆ ನಮ್ಮ ಮನ್ಯಾಗ ಅಂದರೆ ನಮ್ಮ ಅಪ್ಪ ಅಮ್ಮ ಫಸ್ಟು ಐನರಿಗೆ ಊಟ ಮಾಡಿಸಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಆಮೇಲೆ ನಾವು ಮನೆಯವರೆಲ್ಲ ಊಟ ಮಾಡೋದು. ಇದು ನಮ್ಮ ಅಮ್ಮನವರು ನಮ್ಮ ತಾತ ಅಜ್ಜಿ ಅವ್ರು ಮೊದಲಿಂದ ಮಾಡ್ಕೊಂಬಂದಿರೋ ಸಂಪ್ರದಾಯ. ಅದೇ ರೀತಿಯಾಗಿ ಅವ್ರು ಮಾಡಿದರು. ಎಲ್ಲರೂ ಪಂಕ್ತಿಯಲ್ಲಿ ಊಟ ಮಾಡಿದರು. ಲೈನಾಗಿ ಕೂತ್ಕೊಂಡಿದ್ದಾರೆ, ಎಲ್ಲರೂ ಊಟ ಬಡಿಸ್ತಾ ಇದ್ದಾರೆ. ನಮ್ಮಣ್ಣ ಬಡಿಸ್ತಾ ಇದ್ದಾನೆ. ಅಲ್ಲಿ ಕುಂತು ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಊಟ. ಅದು ಹೇಗಿದ್ದರೂ ಸಹ ಪಂಕ್ತಿ ಊಟ ಅಂದರೆ ಕೇಳಬೇಕಾ? ಊಟ ಆಯಿತು. ನಮ್ಮ ಜೊತೆಗೆ ನಮ್ಮ ಸೆಲ್ಫಿ ಫೋಟೋಸು ಆದವು. ನಾವು ಇಲ್ಲಿಂದ ನೇರವಾಗಿ ಆಂಧ್ರ ಪ್ರದೇಶ ಗದ್ವಾಲ್ ಎಲ್ಲಮ್ಮಗೆ ಹೋದ್ವಿ. ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಗಾಯ್ಸ್, ಬಾಯ್. ಫ್ರೆಂಡ್ಸ್, ನಮ್ಮ ಅಣ್ಣನ ಮಗಳ ಜೋಳನ ಯಾವ ರೀತಿಯಾಗಿ ನಾವು ಮಾಡಿದ್ವಿ ಅಂತ, ಇದು ನಮ್ಮ ತವ್ರ ಮನೆ ದೇವಸ್ಕೂರು. ಜೊತೆಗೆ ಇಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ನೆಕ್ಸ್ಟು ಆಂಧ್ರ ಪ್ರದೇಶದಲ್ಲಿರುವ ಗದ್ವಾಲ್ ನಾಗರಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ. ಬನ್ನಿ, ಅಲ್ಲಿ ಸಹ ನಾವು ಯಾವ ರೀತಿಯಾಗಿ ಪೂಜೆಗಳು ಮಾಡ್ತೀವಿ ಅಂತೆಲ್ಲ ತೋರಿಸ್ತೀವಿ. ಮತ್ತು ನಿಮ್ಮ ಭೇಟಿ ಆ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.